ಬರ್ತಾ ಇದ್ದಾರಲ್ಲ. ಹೌದಲ್ವಾ? ಏನು ಈ ಗಾಡೀಲಿ ಬಂದರು? ಅದೇ ನಾನು ನೋಡ್ತಾ ಇದ್ದೀನಿ. ಅಯ್ಯೋ, ಆಗಬೇಕಿತ್ತು ಗಂಗೆ, ನಿಮಗೆ ಸರಿಯಾಗಿ ಆಗಬೇಕಾಗಿತ್ತು. ಓಂ ನಮಃ ಶಿವಾಯ. ಇವರೇ ಎಲ್ಲರೂ ಚೆನ್ನಾಗಿ ನೋಡ್ತೀವಿ. ಓಂ 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 ನಮಃ ಶಿವಾಯ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ಕಾರ. 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 ಆಶೀರ್ವಾದ ಮಾಡಿ ಗುರುಗಳೇ. ದುಡ್ಡಿದೆ ಅಂತ ದುರಹಂಕಾರದಲ್ಲಿ ನಿಮ್ಮನ್ನ ಗುದ್ಕೊಂಡು ಹೋದ್ರು ಏನಾಯ್ತು ಅಂತ ಕೇಳೋ ಸೌಜನ್ಯ ಬೇಡವಾ ಗುರುಗಳೇ? ಆ ಭಗವಂತಂಗೂ ಕಣ್ಣಿಲ್ಲ, ನೋಡಿದ್ರು ನೋಡ್ದಿರೋ ನನಗೆ ಹಿಂಗೆ ಕಲ್ತರ ಕೂತಿದ್ದಾನಲ್ಲ ಗುರುಗಳೇ. ಎಲ್ಲ ಒಳ್ಳೇದೇ ಆಗುತ್ತಲ್ಲ. ಏಯ್ ಬಾಬಾ, ಏನು ಸರ್, ನಿಮ್ಮನ್ನ ಬೆಳಗ್ಗೆಯಿಂದ ತುಂಬ ಕಡೆ ಹುಡುಕಿದ್ದೀನಿ, ನೀವು ಕಾಣಿಸ್ತಾ ಇಲ್ಲ ಅಂತ ಬೇರೆ ಹೊರಗಡೆ ಇರೋ ಜನ ತುಂಬ ಪ್ಯಾನಿಕ್ ಆಗಿದ್ದಾರೆ. ಬಾ ಕೂತ್ಕೋ. ಏನು ಸರ್ ಇದೆಲ್ಲ? ಏನು ಸಾಚೋಕ್ಕೋಸ್ಕರ ಇಷ್ಟೊಂದೆಲ್ಲ ಕುಡಿತಾ ಇದ್ದೀರಾ, ಇಷ್ಟೊಂದೆಲ್ಲ ಸೇದ್ತಾ ಇದ್ದೀರಾ? ನೋಡು, ನಾನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ. ನಾನು ಯಾವ ದೇವ್ರನ್ನೂ ನಂಬಲ್ಲ, ಆದರೆ ಯಾರ ಮೇಲೆ ಡಿಪೆಂಡ್ ಆಗ್ತಾಯಿಲ್ಲ. ಆದರೆ ಯಾಕೆ ನನಗೆ ಈ ಥರ ಆಗ್ತಾಯಿದೆ? ಸರ್ ಏನಾಗಲ್ಲ ಸರ್, ಎಲ್ಲ ಟೈಮು ಒಳ್ಳೇದಾಗುತ್ತೆ. ನನ್ನ ಮಾತು ಕೇಳಿ ಸರ್, ಕುಡಿಯೋದನ್ನು ಸ್ವಲ್ಪ ನಿಲ್ಲಿಸಿ ಸರ್. ಸರ್ ನಿಂತ್ಕೊಳ್ಳಿ ಸರ್. ಹಾಂ ಸರ್, ಪ್ಲೀಸ್ ಸರ್, ನನಗೋಸ್ಕರ ಇವತ್ತು ಒಂದೇ ಒಂದಿನ ಸುಮ್ಮನೆ ಇದ್ಬಿಡಿ ಸರ್. ಪ್ಲೀಸ್ ನನ್ನ ಮಾತು ಕೇಳಿ ಸರ್. ಸರಿ ಆಯಿತು, ನಾನು ನಿನಗೋಸ್ಕರ ಇವತ್ತು ಒಂದಿನ ಇರ್ತೀನಿ. ಹೆಂಗವ್ರಪ್ಪ ನಿಮ್ಮ ಯಜಮಾನ್ರು? ನಿನ್ನೆ ಸಾಯಕ್ಕೆ ಹೋಗಿದ್ರು, ಅದೇ ಟೈಮಿಗೆ ನಾನು ಹೋದೆ, ಬದುಕೊಂಡ್ರು. ಇಲ್ಲಾಂದ್ರೆ ಇವತ್ತು ಇರ್ತಾನೆ ಇರಲಿಲ್ಲ. ದೇವ್ರು ಅವನೇ ಕಣಪ್ಪ. ಅದೇ ಎಲ್ಲ ದೇವ್ರನ್ನೇ ನಂಬಿರೋದು. ಆ ದೇವ್ರು ಎಲ್ಲರೂ ಕಾಪಾಡಲಿ ಅಂತಲೇ ನಾನು ಇವತ್ತು ಕೇಳ್ಕೊತೀನಿ. ಆ ದೇವರು ನಮ್ಮ ಯಜಮಾನರನ್ನು ಕಾಪಾಡಲಿ ಅಂತಲೇ ಆ ದೇವ್ರನ್ನ ನಾನು ಬೇಡ್ಕೊತೀನಿ. ಕಾಪಾಡ್ತಾನೆ ಪರಮಾತ್ಮ, ಎಲ್ಲಾರನ್ನೂ ಹಾಂ ಸ್ವಾಮಿ, ಒಳ್ಳೇದಾಯ್ತು. ಹೌದು. ಅಶೋಕ್, ಅಶೋಕ್, ನೀವೇನು ಬರೋಕ್ಕೋದ್ರಿ? ನನ್ನ ಪಾಟಿಗೆ ನಾನು ಬಿಟ್ಬಿಟ್ಟು ಹೋಗಿ. ಯಾಕೆ ಏನಾಯ್ತು? ಏನು ನಿನ್ನ ಸಮಸ್ಯೆ? ಯಾಕೆ ಹಿಂಗಿದೆಯಾ?
ಸ್ವಾಮಿ, ನನ್ನ ಫ್ಯಾಕ್ಟ್ರಿಗಲ್ಲಿದೆ, ತುಂಬ ಕೆಲಸಗಾರರಿದ್ದಾರೆ, ದೇವಸ್ಥಾನನೂ ಕಟ್ಸಿದ್ದೀನಿ. ಆದರೆ ನಿಮ್ಮ ದೇವರು ನನಗೆ ಯಾವತ್ತೂ ಒಳ್ಳೇದು ಮಾಡಿಲ್ಲ. ಏನಕ್ಕಂತ ನನಗೆ ಅರ್ಥ ಆಗಿಲ್ಲ. ನಿನ್ನ ಕಷ್ಟಗಳನ್ನ ಪರಿಹರಿಸೋಕ್ಕೆ ಆ ದೇವರೇ ಇದಕ್ಕೆ ಬರಲ್ಲ. ನನ್ನ ಕೆಲಸಗಾರ ಸಾಯೋದು ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಅದಕ್ಕೆ ನಾನೇ ಸಾಯ್ತೀನಿ. ಸಾಯೋದು ತಪ್ಪು. ಸರಿ, ನನಗೊಂದು ಮಾತು ಕೊಡಿ. ಸರಿ, ನಾನು ಸಾಯೋದು ತಪ್ಪು. ಇಬ್ಬರು ಸಾಯೋಣ, ಆದರೆ ದೇವ್ರು ಯಾರನ್ನ ಬರ್ತಾರೆ ನೀವು. ಸರ್ ಬನ್ನಿ ಸರ್, ಕೈ ಕುಯ್ಕೊಂಡು ಅರ್ಥ ಹೋಗ್ತದೆ ಬನ್ನಿ ಸರ್. ಸರ್ ಬನ್ನಿ ಸರ್, ಹಾಸ್ಪಿಟ್ಲ್. ಸ್ವಾಮಿ ಬನ್ನಿ ಸ್ವಾಮಿ, ಹಾಸ್ಪಿಟ್ಲ್ಗೆ ಹೋಗೋಣ, ಹಿಂಗಾಗಿದೆ ಬನ್ನಿ ಸ್ವಾಮಿ. ಇರಲಿ ಇರಲಿ, ಪರವಾಗಿಲ್ಲ. ಸ್ವಾಮಿ ಬನ್ನಿ ಸ್ವಾಮಿ, ಹಾಸ್ಪಿಟ್ಲ್ಗೆ ಹೋಗೋಣ. ನೋಡು, ಬೇಡ ನೋಡು. ಸರ್ ನನ್ನ ಮಾತು ಕೇಳಿ ಸರ್, ಈಗಲಾದ್ರೂ ಹಾಸ್ಪಿಟ್ಲ್ಗೆ ಹೋಗೋಣ ಬನ್ನಿ ಸರ್. ಹೋಗು, ನನ್ನ ದೇವರೇ ಬಂದು ಕಾಪಾಡ್ತಾನೆ. ಹೋಗು. ಬನ್ನಿ ಸರ್, ಪರವಾಗಿಲ್ಲ ಬನ್ನಿ ಸರ್. ಇಲ್ಲ ಹೋಗಂತ ಇಲ್ವಾ? ಹೋಗು. ಗುರುಗಳೇ ಈಗಲಾದ್ರೂ ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ಇರ್ಲಿ, ಬನ್ನಿ ಗುರುಗಳೇ, ಪರವಾಗಿಲ್ಲ. ಬನ್ನಿ ಇರಲಿ, ಪರವಾಗಿಲ್ಲ, ನೀವು ನೋಡು. ಈಗಲಾದ್ರೂ. ಹಾಂ ಗುರುಗಳೇ, ಏನು ಗುರುಗಳೇ ಇದು, ಏನು ಮಾಡ್ಕೊಂಡಿದ್ದೀರಾ ನೀವು? ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ, ಬನ್ನಿ, ಎದೊಳಿ ಎದೊಳಿ, ಫಸ್ಟ್ ಹಾಸ್ಪಿಟ್ಲ್ಗೆ ಹೋಗೋಣ, ಎದೊಳಿ. ಇಲ್ಲ ಗುರುಗಳೇ, ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ನನ್ನ ಮಾತು ಕೇಳಿ ಗುರುಗಳೇ. ಆಯ್ತು ನೋಡಿ ನೀನು. ಯಜಮಾನ್ರೆ ಏನಿದು? ಎದೊಳಿ ಹಾಸ್ಪಿಟ್ಲ್ಗೆ ಹೋಗೋಣ, ಎದೊಳಿ ಎದೊಳಿ ಯಜಮಾನ್ರೆ. ಒಂದು ನಿಮಿಷ. ಹಲೋ. ಹಾಂ, ಸರ್ ಎಲ್ಲ ನಮ್ಮ ಕಡೆ ಆಯ್ತು ಸರ್, ಸಕ್ಸಸ್ ಆಯ್ತು. ಓಕೆ. ನನ್ನ ಹಲೋ? ಪಾಲಿಗೆ ನೀನೇ ದೇವ್ರ ಥರ ಸರ್, ಬಂದಿದ್ಯಾ? ಬನ್ನಿ ಯಜಮಾನ್ರೆ, ಹಾಸ್ಪಿಟ್ಲ್ಗೆ ಹೋಗೋಣ ಬನ್ನಿ. ಸ್ವಾಮಿ, ನೀವೀಗ ಬರೋ ಬದಲು 10 ನಿಮಿಷ ಮುಂಚೆ ಬಂದಿದ್ರೆ ನನ್ನ ಪ್ರಾಣ ಆದರೂ ಉಳಿಸ್ಬೋದು. ನೀವು ಸಾಯೋದು ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತಿತ್ತು, ಆದರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ಆ ವೆಷ್ಟಲ್ಲಿ ಬಂದಿದ್ದು ನಾನೇ, ಆದರೆ ಯಾರ ಕೈ ಕಂಡುಹಿಡಿಯೋಕ್ಕಾಗಿಲ್ಲ. ದೇವ್ರೆ, ನಾನು ನಿಮ್ಮ ಅವತಾರದಲ್ಲೇ ಬರ್ತೀರ ಅನ್ಕೊಂಡಿದ್ದೆ. ಭಕ್ತ ಶಂಖ ಚಕ್ರ ಗದೆ ತ್ರಿಶೂಲ ಹಿಡ್ಕೊಂಡು ಬರ್ತೀನಿ ಅಂತ ಹೇಳಿರಲಿಲ್ಲ. ನೀವುಗಳೇ ಹಾಗೆ ತೀರ್ಮಾನ ಮಾಡಿ. ದೇವ್ರೆ, ನನಗೆ ನೀನು ಒಂದು ಸುಳುವಾದ್ರೂ ನೀಡ್ಬೋದಿತ್ತು. ನಾನು ಜಾತಿ ಧರ್ಮ ಮೇಲು ಕೀಳು ಗುಣ ರೂಪ ನೋಡಿ ಯಾರಿಗೂ ಒಲಿದವನು. ನನ್ನ ಆಜ್ಞೆ ಇಲ್ಲದ್ರೆ ಒಂದು ಹುಲ್ಕಡ್ಡಿನೂ ಅಲ್ಲೊಳಗೆ. ಸ್ವಾಮಿ, ನನ್ನ ಈ ತ್ರಿಶಂಕು ಸ್ಥಿತಿಗೆ ಮೋಕ್ಷ ನೀಡೋದಾದ್ರೂ ಮುಕ್ತಿ ಆದ್ರೂ ನೀನೇ ನನಗೊಂದು ದಾರಿ ತೋರಿಸಿ.